ಅವ್ರನ್ನ ಹಾಗೆ ಬಿಟ್ಟು ಬರೋಕ್ಕಾಗಲ್ಲಮ್ಮ. ಡಾಕ್ಟರ್ ಹೋದ್ಮೇಲೆ ನಾನೇ ನಿನಗೆ ಫೋನ್ ಮಾಡ್ತೀನಮ್ಮ. ಆಗ ಸಿಗೋಣ. ಸರಿ ಅಣ್ಣ, ಡಾಕ್ಟರ್ ಹೋದ್ಮೇಲೆ ಅಜ್ಜಿ ಹೇಗಿದ್ದಾಳೆ ಅಂತ ನನಗೆ ಫೋನ್ ಮಾಡಿ ತಿಳಿಸು. ಸರಿನಮ್ಮ, ನಾನೇ ಫೋನ್ ಮಾಡ್ತೀನಿ. ಅಣ್ಣ ತಂಗಿ ಬಾಳಿನಲ್ಲಿ ನೆಮ್ಮದಿಯ ಲಾಲಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪವೋ, ಕೇಳದೇನೆ ಪಡೆದುಕೊಂಡ ಪಾಪವೋ. ಮೆಡಿಸಿನ್ಸ್ನೆಲ್ಲ ತಗೊಂಡ್ ಬಂದ್ಬಿಡಿ, ನಾಳೆ ಬಂದು ಚೆಕ್ ಮಾಡ್ತೀನಿ. ಅವ್ರಿಗೆ ಪ್ರಜ್ಞೆ ಬಂದ ತಕ್ಷಣ ನನ್ಗೊಂದು ಫೋನ್ ಮಾಡಿ, ನಾನು ಬಂದು ಚೆಕ್ ಮಾಡ್ತೀನಿ. ಸರಿ ಡಾಕ್ಟರ್. ಶಿವಣ್ಣ, ಡಾಕ್ಟ್ರನ್ನ ಬಿಟ್ಬಿಟ್ಟು ಮಾತ್ರ ತಗೊಂಬತ್ತೀನಿ. ಹುಷಾರು. ಶಿವರಾಜು, ಇಷ್ಟಕ್ಕೆಲ್ಲ ಆ ತುಳಸಿ ಇಂದ್ರನೇ ಕಾರಣನಪ್ಪ. ಮಾವಯ್ಯ? ಹೌದು ಶಿವರಾಜು, ಆ ರೌಡಿಗಳು ಪ್ರತಿ ಮಾತುಗೂ ತುಳಸಿನೇ ಗೆಲ್ಬೇಕು, ಜ್ಯೋತಿ ನಾಮಿನೇಷನ್ ವಾಪಸ್ ತಗೋಬೇಕು ಅಂತ ಮಾತಾಡ್ತಿದ್ರು. ಜ್ಯೋತಿ ಅಪ್ಪ ಅಮ್ಮ, ಏನಿದೆಲ್ಲ? ಏನಾಯ್ತು? ಇನ್ಯಾರು? ಆ ತುಳಸಿ ಕಡೆಯವರು ನಮ್ಮನ್ನೆಲ್ಲ ಸಾಯಂಗ್ ಹೊಡೆದು ಬಡ್ದಿದ್ದಲ್ದೆ ನಿಮ್ಮ ಅಜ್ಜಿ ಮೇಲೆ ಹೇಳಕ್ಕಾಗ್ದಂಗೆ ಹೊಡೆದವ್ರೆ. ಹೋಗ್ ನೋಡು. ಅಜ್ಜಿ, 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 ಅಣ್ಣ, ಇಷ್ಟಕ್ಕೆಲ್ಲ ಕಾರಣ ಇಂದ್ರ ಮತ್ತೆ ತುಳಸಿ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಏನೇ ಮಾಡ್ತೀಯಾ? ಅವ್ರು ರೌಡಿಗಳನ್ನ ಕರ್ಸಿದ್ರು, ನೀನ್ ಅದಕ್ಕೆ ಬದಲಾಗಿ ಪೊಲೀಸ್ ಅವ್ರನ್ನ ಕರೆಸ್ತೀಯಾ? ಮತ್ತಿನ್ನೇನ್ ಮಾಡ್ಬೇಕು ಅಂತೀರಾ? ನಾನು ರೌಡಿಗಳನ್ನ ಕಳಿಸ್ಲಾ? ಅದೊಂದು ಬಾಕಿ ಇತ್ತು ನೋಡು. ಇಷ್ಟಕ್ಕೆಲ್ಲ ಮೂಲ ಕಾರಣನೇ ನೀನು. ಪಡ್ಕೊಂಡೆ ತಾನೆ ನಮ್ಗೆ ಈ ಪದವಿ ಅಧಿಕಾರ ಯಾವುದು ಬೇಡ ಅಂತ. ನೋಡು, ಅತ್ತೆ, ಮಾವಯ್ಯ, ಕೆಂಪ, ಅಜ್ಜಿ ಎಲ್ರ ಮೇಲೂ ಹಲ್ಲೆ ಆಗಿದೆ. ಅಜ್ಜಿ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರೇ ಜವಾಬ್ದಾರಿ? ನನಗೂ ಅವ್ರ ಮೇಲೆ ಅಕ್ರೆ, ಪ್ರೀತಿ, ಕಾಳಜಿ ಎಲ್ಲಾನು ಇದೆ. ಇದ್ದೋಳು ಮೊದಲು ನಾಮಿನೇಷನ್ ವಾಪಸ್ ತಗೋ. ನಾನು ಯಾಕೆ ವಾಪಸ್ ತಗೋಬೇಕು? ನಾನ್ ಗೆದ್ದು ನ್ಯಾಯನ ಗೆಲ್ಲಿಸ್ಬೇಕು ಅನ್ಕೊಂಡ್ರೆ ತಪ್ಪಾ? ತಪ್ಪಲ್ಲ. ಆ ಭ್ರಮೆಲಿ ನೀನು ಮನೇನ ಹೊಡಿತಾ ಇದ್ಯಾ, ಸಂಬಂಧಗಳನ್ನ ಮುರಿದು ಹಾಕ್ತಾ ಇದ್ಯಾ. ಒಟ್ನಲ್ಲಿ ನೀವ್ ನನ್ಗೆ ಯಾವ್ದಕ್ಕೂ ಸಪೋರ್ಟ್ ಮಾಡಲ್ಲ ಅಲ್ವಾ? ಮಾಡ್ತೀನಿ. ರಕ್ತ ಸಂಬಂಧಗಳನ್ನ ಉಳಿಸೋಕೆ ಮಾಡ್ತೀನಿ, ರಕ್ತಪಾತ ಮಾಡೋದಕ್ಕಲ್ಲ. ಹಾಗಿದ್ರೆ ಅವ್ರು ಮಾಡಿದ್ದೇನು? ನಿಮ್ಮ ಜೀವ ತೆಗ್ಯಾಕ್ ನೋಡ್ದ ಅಲ್ವಾ ಇಂದ್ರ? ಅದ್ ರಕ್ತಪಾತ ಅಲ್ವಾ? ಅಂತವ್ರು ಎಲೆಕ್ಷನ್ ನಿಂತ್ ಗೆದ್ರೆ ಏನ್ ನ್ಯಾಯದ ಮಳೆ ಸುರಿಯುತ್ತಾ? ಜೊತೆ ಮಾತಿಗೆ ಮಾತು ಕೊಡ್ಬೇಡ. ಮರ್ಯಾದೆಯಿಂದ ಹೇಳ್ತಾ ಇದೀನಿ, ನಾಮಿನೇಷನ್ ವಾಪಸ್ ತಗೋ. ತಗೊಳ್ಳಲ್ಲ. ಬಾವುಜಿ, ನಾಮಿನೇಷನ್ ವಾಪಸ್ ತಗೊಳ್ಳೋಣಂತ. ಆದ್ರೆ ನೀವು ಇದೇ ಮಾತನ್ನ ನಿಮ್ಮ ತಂಗಿ ತುಳಸಿಗೆ ಹೇಳಕ್ ಆಕೇತನೋ? ನಿನ್ನ ತಂಗಿ ತುಳಸಿ ನಾಮಿನೇಷನ್ ವಾಪಸ್ ತಗೊಂಡ್ರೆ ನನ್ನ ತಂಗಿ ಜ್ಯೋತಿ ನಾಮಿನೇಷನ್ ವಾಪಸ್ ತಗೊಂತಾಳೆ.
ಏಯ್ ದ್ರೋಣ, ಇದು ನಮ್ ಕುಟುಂಬದ ವಿಚಾರ. ಇದ್ರಲ್ಲಿ ತಲೆ ಹಾಕೋದಕ್ ನೀನ್ ಯಾವನು? ನಾನು ಜ್ಯೋತಿ ಅಣ್ಣ ಅದೀನಿ. ಏಯ್, ಯಾವ ಸೀಮೆ ಅಣ್ಣನೋ ನೀನು? ಎಷ್ಟು ದಿನದಿಂದ ಗೊತ್ತಾ ಇವಳು ನಿನಗೆ? ಈ ಊರಿಗೆ ನೀನ್ ಕಾಲಿಡೋಕ್ ಮುಂಚೆ ಎಲ್ಲ ಚೆನ್ನಾಗಿತ್ತು. ನೀನ್ ಕಾಲಿಟ್ಟಿದ್ದು ಎಲ್ಲ ಕಡೆ ಕಾಡ್ಗಿ ಹತ್ತಾ ಇದೆ. ಏಯ್, ಇದನ್ನೆಲ್ಲ ಯಾರು ಮಾಡ್ತಾ ಇರೋದು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಶಿವಣ್ಣ, ಏನ್ ನಿನ್ ಮಾತಿನ ಅರ್ಥ? ಅರ್ಥ ಆಗಿದ್ರು ಯಾಕೆ ಕೇಳ್ತಾ ಇದ್ಯಾ? ನೀನ್ ಎಂತವನು ಅಂತ ಗೊತ್ತಿಲ್ಲದೆ ನಿನ್ನ ಅಣ್ಣ ಅನ್ಕೊಂಡು ಇವಳು ನಿನ್ ತಾಳಕ್ ತಕ್ಕ ಕುಣಿತಾ ಇದ್ದಾಳೆ. ಏಯ್, ಇವನು ಅಣ್ಣ ಅನ್ನೋ ಹೆಸರಲ್ಲಿ ನನ್ನ ಮೇಲೆ ಹಾಗೆ ಸಾಧಿಸೋದಕ್ಕೆ ನಿನ್ನ ಉಪಯೋಗಿಸ್ಕೊತಾ ಇದ್ದಾನೆ. ಈಗ್ಲಾದ್ರೂ ತಿಳ್ಕೊ, ಸ್ವಲ್ಪ ನನ್ನ ಮಾತನ್ನ ಕೇಳು. ಹೌದೌದು, ಬೆನ್ನಕ್ ಚೂರಿ ಹಾಕೋರು ನಿನಗ್ ಸರ್ವಸ್ವ. ಬೆನ್ನ ಹಿಂದೆ ನಿಂತು ಬೆಂಬಲ ಕೊಡೋರಲ್ಲ ನಿಮ್ಗೆ ಶತ್ರುಗಳ ಹಾಗೆ ಕಾಣಿಸ್ತಾರೆ ಅಲ್ವಾ? ಏಯ್, ಯಾಕೆ ಇಷ್ಟೊಂದು ಕಟುಕಿ ಆದೆ ನೀನು? ಎಲ್ ನೋಡ್ರಿ ಬಾವುಜಿ, ಮಾತಾಡ್ಬೇಡ. ಇವತ್ತಿನವರೆಗೂ ನಮ್ಮನೆ ಹೊಸಲು ತೊಳೆದವರು ಶತ್ರುಗಳೇ ಆಗಿದ್ರು. ಅವ್ರಿಗಂತೂ ತನ್ನ ಹಾಕ್ದೇನೆ ಮನೆಯಿಂದ ಆಚೆ ಕಳಿಸಿದ್ದೇ ಇಲ್ಲ. ಆದ್ರೆ ಇವತ್ತು ಆ ಪದ್ಧತಿ ಮುರಿತಾ ಇದ್ದೀನಿ. ನಡೆಯೋ ಆಚೆ. ಹೋಗು ಅಂತ ಹೇಳಿದ್ನಲ್ಲ, ಹೋಗು ಆಚೆ. ಅವ್ರು ಯಾಕೆ ಹೋಗ್ಬೇಕು? ಏನಮ್ಮ ಇದು? ಶಿವರಾಜುಗೆ ಹೀಗೆಲ್ಲ ಮಾತಾಡ್ತಿದೀಯಲ್ಲ? ಅವ್ರು ಮಾತಾಡ್ತಾ ಇರೋದು ಸರಿನಾ ಅಪ್ಪ? ಜ್ಯೋತಿ, ನಾನ್ ತಾಳ್ಮೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮನುಷ್ಯನ ಆಚೆ ಕಳಿಸು. ಇಲ್ಲ ಅಂದ್ರೆ ಏನ್ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಅವ್ರೇನ್ ಸುಮ್ನೆ ಬಂದಿಲ್ಲ, ಮನೇಲಿರೋ ಸಮಸ್ಯೆ ಆಗಿದೆ ಅಂತ ಕರ್ದಿದ್ದಕ್ ಬಂದಿದ್ದಾರೆ. ಜ್ಯೋತಿ, ಆಚೆ ಹೋಗೋದಕ್ಕೆ ಹೇಳು. ಏನ್ ಮಾವ ನೀವು? ರೌಡಿಗಳು ಮನೆಗ್ ಬಂದು ಮನೆ ಈ ಅವಸ್ಥೆ ಮಾಡಿ ಇಟ್ಟಿದ್ದಾರೆ. ಮನೆಯವ್ರನ್ನೆಲ್ಲ ಮನ್ಸು ಇಚ್ಚು ಓಡ್ದು ಹೋಗಿದ್ದಾರೆ. ಅಜ್ಜಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಪೊಲೀಸ್ ಆಗಿ ಮನೆಗ್ ಬಂದ್ರೆ ಆಚೆ ಹೋಗು ಅಂತ ಹೇಳ್ತಿದ್ದೀರಲ್ಲ? ಏಯ್, ಇವನ್ ಪೊಲೀಸ್ ಆಗಿ ಬಂದಿದ್ರೆ ನಾನು ಯಾಕೆ ಆಚೆ ಹೋಗುವಂತ ಇದ್ದೆ? ಅಣ್ಣ, ನಾನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಆ ಇಂದ್ರ ತುಳಸಿನ್ ಮಾತ್ರ ಸುಮ್ನೆ ಬಿಡ್ಬಿಡಿ, ಒದ್ದು ಒಳಗ್ ಹಾಕಿ. ಜ್ಯೋತಿ, ಯಾರನ್ನ ಓದ್ ಒಳಗ್ ಹಾಕ್ಬೇಕು? ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ನಾನೇನ್ ಮಾಡಿದೀನಿ? ಇದಕ್ಕೆಲ್ಲ ಕಾರಣ ನಾನೇ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ? ನಾನ್ ಹಾಗೆ ಆಡ್ತಾ ಇಲ್ಲ. ಕಳ್ಳನ್ ಮನ್ಸು ಒಳ್ಳೊಳಗೆ ಅಂತ ನೀನ್ ಹಾಗೆ ಮಾತಾಡ್ತಿದ್ಯಾ? ನಾನ್ ಯಾವ ಕಳ್ಳಿನೂ ಅಲ್ಲ. ನಾನ್ ಯಾವ ಕಳ್ಳಿ ಆಗ್ಲಿ, ನಾನ್ ಯಾವ ತಪ್ಪು ಮಾಡಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದಕ್ಕೆ ಮಾಡಿರೋ ತಪ್ಪುಗಳ ಬಗ್ಗೆ ಏನ್ ಹೇಳ್ತೀಯಾ? ಮವ, ಏನ್ ಮಾತಾಡ್ತಾ ಇದ್ದೀರಾ? ನಮ್ಮನೆಯವ್ರ ಮೇಲೆ ನಾನೇ ಹಲ್ಲೆ ಮಾಡಿಸ್ತೀನಾ? ಹಾಗಾದ್ರೆ ತುಳಸಿ ಏನ್ ಬೇರೆ ಮನೆಯವಳ? ಅವಳು ಈ ಮನೆಯವಳೆ ತಾನೆ? ನನ್ನ ತೋಳಲ್ಲಿ ಆಡ್ ಬೆಳೆದವಳು, ಅಜ್ಜಿ ಕೈ ತುತ್ತಿನ ತಿಂದು ಬೆಳೆದವಳು.